ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ. ಅಂದ್ರೆ ಲಿಟರಲಿ ಯಾರಿಗೆಲ್ಲ ನಾಲಿಗೆ ಇದೆ ಅವ್ರಿಗೆಲ್ಲ ಕೂಡ ಜಪ ಮಾಡಲೇಬೇಕು. ಈಗ ಆಕ್ಷನ್ ಪ್ಲಾನ್, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಜಪ ಮಾಡೋದು, ಯಾವ ಮಂತ್ರವನ್ನು ಜಪ ಮಾಡಬೇಕು, ಹೇಗ್ ಮಾಡಬೇಕು ಎಲ್ಲದನ್ನು ಕಲಿತಾ ಹೋಗೋಣ ಬನ್ನಿ. ತುಂಬಾ ಜನರಿಗಿರೋ ಪ್ರಶ್ನೆ, ಯಾವ ಮಂತ್ರವನ್ನು ಜಪಿಸಬೇಕು ಅಂತ. ಭಗವಂತನಿಗೆ ಅಪರಿಮಿತ ಅಂದ್ರೆ ಅನ್ಲಿಮಿಟೆಡ್ ಹೋಲಿ ನೇಮ್ಸ್ ಅಂದ್ರೆ ನಾಮಗಳಿವೆ. ಆದರೆ ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರಭುಪಾದರು ಹೇಳ್ತಾರೆ, ಈ ಕಲಿಯುಗಕ್ಕೆ ಮಹಾಮಂತ್ರ ಅದು ಹರೇ ಕೃಷ್ಣ ಮಹಾಮಂತ್ರವನ್ನ ಎಲ್ಲರೂ ಜಪಿಸ್ಬೇಕು ಅಂತ. ಯಾಕೆ ಅಂತೀರಾ? ಗಾಯತ್ರಿ ಮಂತ್ರ ಯಾವುದೇ ಒಂದು ಮಂತ್ರ ತಗೊಂಡ್ರು ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಅಂದ್ರೆ ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ. ಆದ್ರೆ ಈ ಮಹಾಮಂತ್ರಕ್ಕೆ ಯಾವುದೇ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಇಲ್ಲ, ಯಾರು ಎಲ್ಲಿ ಬೇಕಾದ್ರೂ ಕೂಡ ಜಪಿಸಬಹುದು. ಏನಪ್ಪ ಈ ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ, ಈ ಮಹಾಮಂತ್ರದಲ್ಲಿ 16 ವರ್ಡ್ಸ್ ಬರುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಅಫ್ಕೋರ್ಸ್ ನಿಮ್ಮ ನೆಕ್ಸ್ಟ್ ಕ್ವಶನ್ ಬಂದು ಎಷ್ಟು ಬಾರಿ ಜಪಿಸ್ಬೇಕು ಅನ್ನೋದಾಗಿರುತ್ತೆ. ನೀವು ಬಿಗಿನರ್ ಆಗಿದ್ರೆ 108 ಬಾರಿ ಜಪಿಸೋದು ಅತ್ಯಂತ ಸೂಕ್ತ. ನೆಕ್ಸ್ಟ್ ಕ್ವಶನ್, ಯಾವ್ದ್ರಲ್ಲಿ ಎಣಿಸ್ಬೇಕು 108 ಅನ್ನೋದಾಗಿರುತ್ತೆ. ಸೊ ಅದಕ್ಕೆ ಜಪಮಾಲ ಅಂತ ಈ ರೀತಿ ಇರುತ್ತೆ. ಇದರಲ್ಲಿ ಸುಮಾರು ವಿಧಗಳಿವೆ. ಒಂದು ಬೇವಿನದ್ದಾದ್ರೆ ಇನ್ನೊಂದು ತುಳಸಿಯದ್ ಬರುತ್ತೆ. ಬಿಗಿನರ್ಸ್ಗೆ ರೆಕಮೆಂಡ್ ಮಾಡೋದು ಈ ಬೇವಿನ ಬೀಡ್ಸ್ ಗಳನ್ನ. ಮತ್ತೆ ಇದರಲ್ಲಿ 108 ಮಣಿಗಳಿರುತ್ತೆ. ಅದಾದ ಮೇಲೆ ಒಂದು ಎಕ್ಸ್ಟ್ರಾ ಮಣಿ ಇರುತ್ತೆ, ಅದು ಬಂದು ಕೃಷ್ಣ ಬೀಡ್ ಅಂತ. ಸೊ ಇದರ ಮೇಲೆ ನಾವು ಹೇಗೆ ಜಪ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್. ಈ ಕೃಷ್ಣ ಬೀಡ್ ಅನ್ನೋದು ಎಕ್ಸ್ಟ್ರಾ ಬೀಡ್ ಇದೆಯಲ್ಲ